ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಟು ಡೇ 5. ಇವತ್ತು ನಾವು ರನ್ ಆಫ್ ಕಚ್ಚಿಂದ ಚೆಕ್ಔಟ್ ಆಗತ್ತೀವಿ. ರನ್ ಆಫ್ ಕಚ್ ರೆಸಾರ್ಟಿಂದ ಎಲ್ಲರೂ ರೆಡಿ ಆಗ್ಯಾರ. ಸನ್ರೈಸ್ ಎಲ್ಲ ನೋಡಿ ಬಂದ್ವಿ. ಯಾರು ರನ್ ಆಫ್ ಕಚ್ ಎಪಿಸೋಡ್ ನೋಡಿಲ್ಲ, ಲಿಂಕ್ನಾಗ ಆಮೇಲೆ ಮೇಲ್ಗಡೆ ಕಾರ್ಡ್ಸ್ನಾಗ ಕೊಟ್ಟಿರ್ತೀನಿ, ನೋಡ್ರಿ. ಇಷ್ಟ ಆದ್ರೆ ಲೈಕ್ ಮಾಡ್ರಿ. ಸೊ ಇವತ್ತಿಂದ ಏನಂದ್ರೆ, ಇವತ್ತು ಮತ್ತೊಂದು ಸ್ಪೆಷಲ್ ಪ್ಲೇಸಿಗೆ ಕರ್ಕೊಂಡು ಹೊಂಟೇನಿ. ಇವತ್ತು ನಾವು ಗುಜರಾತಿಂದ ರಾಜಸ್ಥಾನ ಎಂಟರ್ ಆಗ್ತೇವೆ ಮೋಸ್ಟ್ಲಿ. ಬರೀ ಹೋಗೋಣ. ಹೇಳಿದ್ನೆಲ್ಲ ಒಂದು ಸ್ಪೆಷಲ್ ಪ್ಲೇಸಿಗೆ ಕರ್ಕೊಂಡು ಬರ್ತೇನಂತ. ಸೊ ಇದಾ ಸ್ಪೆಷಲ್ ಪ್ಲೇಸ್. ವೆಲ್ಕಮ್ ಟು ನಡಾ ಬೇಟ್, ಇಂಡಿಯಾ ಪಾಕಿಸ್ತಾನ್ ಬಾರ್ಡರ್. ಪ್ಲೇಸ್ ಹೆಸರು ನಡಾ ಬೇಟ್, ಇಂಡಿಯಾ ಪಾಕಿಸ್ತಾನ್ ಬಾರ್ಡರ್ ಅಂತ. ಸೊ ಈ ಪ್ಲೇಸ್ ಒಳಗ BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಏನೈತಿ, ಹೆಂಗ್ ಆಪರೇಷನ್ ಆಕೈತಿ, ಅದ್ ಹೆಂಗ್ ಡ್ಯೂಟಿ ಮಾಡ್ತಾರ, ಯಾವ ತರ ಕೆಲಸ ನಡೀತೈತಿ ಬಾರ್ಡರ್ ಒಳಗ. ಸೊ ಅದೆಲ್ಲ ನಾವು ನೋಡ್ಬೋದು. ಇದನ್ನ ಒಂದು ಟೂರಿಸ್ಟ್ ಸ್ಪಾಟ್ ಮಾಡ್ಯಾರ. ಜನರು ಬಂದು BSF ಹೆಂಗ್ ಕೆಲಸ ಮಾಡ್ತಾರ ಅಂತ ನೋಡ್ಲಿ ಅಂತ ಒಂದು ಟೂರಿಸ್ಟ್ ಸ್ಪಾಟ್ ಮಾಡ್ಯಾರ. ಯಾಕಂದ್ರ ಯೂತ್ ನ ಮೋಟಿವೇಟ್ ಮಾಡಕ, ಜನರನ್ನ ಮೋಟಿವೇಟ್ ಮಾಡಿ ಇನ್ನೂ ಹೆಚ್ಚಿನ ಸಂಖ್ಯೆ ಒಳಗ BSF ಜಾಯಿನ್ ಆಗ್ಲಿ, ಆ ರೀಸನ್ಗೆ ಇದನ್ನ ಒಂದು ಟೂರಿಸ್ಟ್ ಸ್ಪಾಟ್ ಆಗಿ ಮಾಡ್ಯಾರ. ನೋಡ್ರಿ ಇಲ್ಲಿ ಸುಮಾರು ಆಕ್ಟಿವಿಟೀಸ್ ಅದಾವ ನಡಾ ಬೇಟ್ ಒಳಗೆ. ಸೊ ಈ ಪ್ಲೇಸ್ ಒಳಗೆ ಇದೆಲ್ಲ ಪ್ರೊಹಿಬಿಟೆಡ್ ಐಟಮ್ಸ್. ಇದ್ರೊಳಗೆ ಯಾವುದು ತೊಗೊಂಡು ಹೋಗೋಂಗಿಲ್ಲ ಒಳಗಡೆ. ಟಿಕೆಟ್ ಪ್ರೈಸ್ ಅಡಲ್ಟಿಗೆ 100 ರೂಪೀಸ್, ಚಿಲ್ಡ್ರನ್ಗೆ 50, ಬಿಲೋ 3 ಇಯರ್ಸ್ ಫ್ರೀ. ಸೊ ಈ ಪ್ಲೇಸ್ನ ವಾಘಾ ಆಫ್ ಗುಜರಾತ್ ಅಂತಲೂ ಕರೀತಾರೆ. ಪಂಜಾಬ್ ಒಳಗೆ ವಾಘಾ ಬಾರ್ಡರ್ ಐತಿ, ಗುಜರಾತ್ ಒಳಗೆ ಇಂಡಿಯಾ ಪಾಕಿಸ್ತಾನ್ ಬಾರ್ಡರ್ ಇರೋದ್ರಿಂದ ಇದು ವಾಘಾ ಆಫ್ ಗುಜರಾತ್ ಅಂತ ಕರೀತಾರೆ. ಸೊ ನಾವು ಟಿಕೆಟ್ ಎಲ್ಲ ತೊಗೊಂಡು ಒಳಗೆ ಬಂದ್ವಿ. ಸೊ ನಾವೀಗ ಬಾರ್ಡರ್ಗೆ ಹೋಗ್ಬೇಕು, ಇಂಡಿಯಾ ಪಾಕಿಸ್ತಾನ್ ಬಾರ್ಡರ್ಗೆ. ಅವ್ರದ್ದು ಬಸ್ ಇರ್ತೈತಿ, ಅವ್ರ ಬಸ್ನಾಗ ಹತ್ತಿ ಕರ್ಕೊಂಡು ಹೋಗ್ತಾರೆ ಇಂಡಿಯಾ ಪಾಕಿಸ್ತಾನ್ ಬಾರ್ಡರ್ಗೆ. ಇಲ್ಲಿ ನೋಡ್ರಿ ಏನೇನು ಅದಾವಂತ. ಇಲ್ಲಿ ಬಸ್ ಸ್ಟಾಪ್ ಐತಿ, ಆ ಬಸ್ ಸ್ಟಾಪಿಗೆ ಹೋಗ್ಬೇಕು ನಾವು. ಮತ್ತೆ ಏನೇನೋ ಅದಾವು, ಆಡಿಟೋರಿಯಮ್, ಗ್ಯಾಲರಿ, ಆಮೇಲೆ ಈ ಥರ ಅಡ್ವೆಂಚರ್ ಆಕ್ಟಿವಿಟೀಸ್, ಪರೇಡ್ ಅರಿನಾ ಅಂತ. ಪರೇಡ್ ಸಂಜಿಕೆನೋ ಇರ್ತೈತಿ. ಸೊ ಈ ಥರ ಏನೇನೋ ಐತಿ ಒಳಗಡೆ. ನೋಡ್ರಿ ಹಿಂಗೈತಿ. ಇದೊಂಥರ ಪಿಲ್ಲರ್ ಆಫ್ ಆನರ್ ಥರ ಏನೋ ಐತಿ. ಇಲ್ಲಿ ನೋಡ್ರಿ ಗೊತ್ತೈತಿ. ಸೊ ಇಲ್ಲಿಂದ ಪಾಕಿಸ್ತಾನ ಬರೀ 25 ಕಿಲೋಮೀಟರ್ ಐತಿ. ಈ ಡೈರೆಕ್ಷನ್ ಏನೈತಿ, ಈ ಡೈರೆಕ್ಷನಾಗ ಹೋದ್ರೆ ಸೀದಾ ಪಾಕಿಸ್ತಾನ್ ಬಾರ್ಡ್ರಿಗೆ ಹೋಗ್ತೀವಿ. ಇಷ್ಟು ಹತ್ತಿರ ಅಂತೂ ಯಾವತ್ತೂ ಜೀವನದಾಗ ಬಂದಿರಲಿಲ್ಲ ಪಾಕಿಸ್ತಾನಿಗೆ. ಸೊ ಈ ಬಸ್ ನಮ್ಮ ಬಾರ್ಡರ್ ಕರ್ಕೊಂಡು ಹೋಗ್ತೈತಿ. ಈಗ ಹೋಗಿ ನೋಡ್ರಿ ಈ ಬಸ್ನಾಗ ಹತ್ತಿಗೆ. ಸೊ ನಾವು ಇಂಡಿಯಾ ಪಾಕಿಸ್ತಾನ್ ಬಾರ್ಡರ್ ಬಂದು ರೀಚ್ ಆದ್ವಿ. ಇಲ್ಲಿ ನೋಡ್ರಿ. ಸೊ ಈ ಪ್ಲೇಸ್ ಬರಬೇಕಾದ್ರೆ ಇದೋ ರೋಡಿಂದ ಬಂದ್ವಿ ನಾವು, ಬಸ್ನಾಗ ಕರ್ಕೊಂಬಂದ್ರೆ. ಸೊ ಈ ರೋಡ್ ಬರಬೇಕಾದ್ರೆ ಫುಲ್ಲು ಸುತ್ತಲೂ ನೀರೈತಿ, ಕೆರೆ ಥರ ಏನೋ ಐತಿ. ನೀವು ಇಲ್ಲೇನು ಕಾಣ್ತೈತಲ್ಲ ಈ ಗೇಟ್, ಇದೇ ಆ ಕಡೆ ಇರೋದ ಪಾಕಿಸ್ತಾನ, ಇದೇ ಬಾರ್ಡರ್. ಸೊ ಅಲ್ಲೊಂದು ಕ್ಯಾಂಪ್ ಐತೆ ನೋಡ್ರಿ. ಸೊ ಅಲ್ಲಿ ಕಾಣ್ತೈತಲ್ರಿ, ತೋರಿಸ್ತೇನೆ. ಸೊ ಇದೊಂದು ನಮ್ಮದು ಐ ಥಿಂಕ್ BSF ಕ್ಯಾಂಪ್ ಇದು. ಯಾಕಂದ್ರೆ ಅಲ್ಲಿ ಫ್ಲ್ಯಾಗ್ ಹಾರಾತೈತೆ ಅಲ್ಲೇ. ಮತ್ತು ಅಲ್ಲಿ ವಾಚ್ ಟವರ್ಸ್ ಎಲ್ಲ ಅದಾವೆ. ಆಮೇಲೆ ಈ ಕೆರೆದು ಏನು ಸ್ಪೆಷಾಲಿಟಿ ಅಂದ್ರೆ, ಈ ಕೆರೆ ಒಳಗೆ ಸಿಕ್ಕಾಪಟ್ಟಿ ಬರ್ಡ್ಸ್ ಸ್ಪಾಟ್ ಆಗ್ತಾವೆ. ಫ್ಲೆಮಿಂಗೋ, ಸ್ವಾನ್, ಆ ಥರ ಏನೇನೋ ಭಾಳ ಚೆನ್ನ ಬರ್ಡ್ಸ್ ಅದಾವೆ. ಮತ್ತು ನೆಕ್ಸ್ಟ್ ಲೆವೆಲ್ ನೀವು ಬರ್ಬೇಕಾದ್ರೆ ನೋಡ್ಕೊಂಡು ಬರ್ಬೋದು ಅದನ್ನು. ಇಲ್ಲಿ ನೋಡ್ರಿ ಪಾಕಿಸ್ತಾನ್ ಇಲ್ಲಿಂದ 250 ಮೀಟರ್ಸ್ ಅಷ್ಟೇ ಐತಿ. ಲಿಟ್ರಲಿ ಪಾಕಿಸ್ತಾನ ನೋಡ್ತೀವಿ ನಾವು ಹೋಗಿ. ಸೊ ಈ ಪ್ಲೇಸ್ ಏನೈತಿ, ಈ ಬಾರ್ಡರ್ ಏನೈತಿ, 1971 ಇಂಡೋ ಪಾಕಿಸ್ತಾನ್ ವಾರ್ ಒಳಗೆ ಭಾಳ ಇಂಪಾರ್ಟೆಂಟ್ ರೋಲ್ ಇತ್ತಿದ್ರದ್ದು. ಹಿಂಗಾಗಿ ಎಲ್ಲ ಟೂರಿಸ್ಟ್ ಭಾಳ ಜನ ಬರ್ತಾರೆ ನೋಡಕ್ಕೆ. ಇಲ್ಲಿ ನೋಡ್ರಿ, ಇಲ್ಲಿಂದ ಪಾಕಿಸ್ತಾನ ಬರೀ 150 ಮೀಟರ್ಸ್ ಅಂದ್ರೆ ನೀವು ಇಮ್ಯಾಜಿನ್ ಮಾಡ್ಕೋಬೋದು ಎಷ್ಟು ಹತ್ತಿರ ಐತಂತ. ಸೊ ನೀವು ಇಲ್ಲೆಲ್ಲ ಈಗೇನು ನೋಡತ್ತೀರಿ ಆ ಕಡೆ ಎಲ್ಲ, ಅದೆಲ್ಲ ಪಾಕಿಸ್ತಾನ. ಸಿಂಧ್ ಅಂತ ಒಂದು ಪ್ರದೇಶ ಐತಿ, ಆ ಸಿಂಧ್ ಪ್ರದೇಶ ಪಾಕಿಸ್ತಾನ ಒಳಗಿರೋದು. ಸೊ ಅದೇ ಈ ಸಿಂಧ್ ಪ್ರದೇಶ. ಸೊ ಇದು ನೋಡ್ರಿ 0 ಪಾಯಿಂಟ್ ಅಂತ ಒಂದು ಕಂಬ ಐತಿಲ್ಲ. ಈ ಕಡೆ ಪಾಕಿಸ್ತಾನ, ಈ ಕಡೆ ಇಂಡಿಯಾ. ಇಲ್ಲಿ ನೋಡ್ರಿ ಒಂದು ಯಾವುದೋ ಆರ್ಮಿ ವೆಹಿಕಲ್ ಬಂತು. ಸೊ ನಾವು 0 ಪಾಯಿಂಟ್ ಎಲ್ಲ ನೋಡಿ ಗುಜರಾತಿಂದ ರಾಜಸ್ಥಾನ್ ಕಡೆ ಬಂದ್ವಿ. ನಾವು ಆಲ್ಮೋಸ್ಟ್ ಗುಜರಾತ್ ಕ್ರಾಸ್ ಆದ್ಮೇಲೆ ರಾಜಸ್ಥಾನ್ ಎಂಟರ್ ಆದ್ಮೇಲೆ ಎಷ್ಟು ಡೇಂಜರ್ ಇತ್ತು ಅಂದ್ರೆ ಹೈವೇ. ಸೊ ನೀವು ಯಾರು ಈ ರೋಡ್ ಟ್ರಿಪ್ ಬರತ್ತಿದ್ರ ಅಂದ್ರೆ ಭಾಳ ಹುಷಾರಾಗಿರ್ಬೇಕು. ಎಲ್ಲಿ ಬೇಕಲ್ಲಿ ದನ ಅಡ್ಡ ಬರ್ತಾವು. ಲಾರಿಯವರು, ಕಾರ್ನವ್ರು ಇಲ್ಲಿ ಯಾರು ಲೋ ಬೀಮ್ ಮಾಡಂಗಿಲ್ಲ. ಎಲ್ಲರೂ ಹೈ ಬೀಮ್ನ ಬರ್ತಾರ. ಆಮೇಲೆ ಎಲ್ಲಿ ಬೇಕಲ್ಲಿ ಬರ್ತಾರ, ಎಲ್ಲಿ ಬೇಕಲ್ಲಿ ನಿಂತಿರ್ತಾರ, ಎಲ್ಲಿ ಬೇಕಲ್ಲಿ ಸ್ಟಾಪ್ ಮಾಡ್ತಾರೆ, ಯಾವಾಗ ಬೇಕಾದ್ರೆ ಲೇನ್ ಚೇಂಜ್ ಮಾಡ್ತಾರೆ. ಯಪ್ಪ ನಮಗಂತೂ ಇದು ಭಾಳ ಚಾಲೆಂಜಿಂಗ್ ಇತ್ತು. ಸಿಕ್ಕಾಪಟ್ಟಿ ಹುಷಾರಾಗಿ ಹೊಡಿಬೇಕಿಲ್ಲೇ. ಆಮೇಲೆ ಕಡೀಕ ಇಲ್ಲಿ ಬಾರ್ಮರ್ ಸಿಟಿ ಇನ್ನೇನು ಎಂಟ್ರಿ ಆಗ್ತೀವಿ. ಇಲ್ಲೊಂದು ಬ್ರಾಹ್ಮಿನ್ ರೆಸಾರ್ಟ್ ಅಂತ ಸಿಕ್ಕೈತಿ. ಸೊ ಉಳ್ದವ್ರು ನೋಡಕ್ಕೆ ಹೋಗ್ಯಾರ.